ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಹಸಿ ತೊಗರಿಕಾಳು ಸಾಂಬಾರನ್ನ ಸಿಂಪಲ್ಲಾಗಿ ಹಾಗೆ ಅಷ್ಟೇ ಸಖತ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮಸಾಲೆ ಎಲ್ಲ ಜಾಸ್ತಿ ಏನು ಬೇಕಾಗೋದಿಲ್ಲ ಇದಕ್ಕೆ. ಸಿಂಪಲ್ ಅಂದರೆ ಸಿಂಪಲ್ಲಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಇದಕ್ಕೆ ನಾವು ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಕಪ್ಪು ದೊಡ್ಡ ಕಪ್ಪು ಕಾಯಿನ ತೊಗೋಬೇಕು. ನಾನಿಲ್ಲಿ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀನಿ, ಒಂದು 2-3 ಟೈಮ್ಗೆ ಆಗೋವಷ್ಟು, ಹಾಗಾಗಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೋತಿದ್ದೀನಿ. ನಾನಿಲ್ಲಿ ದೊಡ್ಡ ಕಪ್ಪು ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ. ಹಾಗೆ 4 ಈರುಳ್ಳಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಸಾಂಬಾರು ಪೌಡರು. ಇಷ್ಟೇ ಸಿಂಪಲ್ ಖಾರ ಇದು, ಎಷ್ಟೋ ಮಸಾಲೆ ಎಲ್ಲ ಏನೂ ಬೇಡ. ಸಾಂಬಾರು ಪೌಡ್ರು ಇದು ನಾನು ಮನೆಯಲ್ಲೇ ಮಾಡಿಸ್ಕೊಂಡಿರೋ ಅಂಥದ್ದು. ಇಷ್ಟೇ, ರುಬ್ಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಸಿಂಪಲ್ ಮಸಾಲೆ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸೌಟಷ್ಟು ಆಯಿಲ್ನ ಹಾಕೋತೀನಿ. ಅಂದರೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೊಂಡು ಸ್ವಲ್ಪ ಜೀರಿಗೆ, ಹಾಗೆ ಒಂದು ಗೆಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ. ನಾನು ಎಲ್ಲದಕ್ಕೂ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೀನಿ, ಎಷ್ಟು ಫ್ಲೇವರ್ ಇರುತ್ತೆ ಅಂತ. ನಿಮಗಿಷ್ಟ ಇಲ್ಲ ಅಂದರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡಿ. ಒಂದು ಈರುಳ್ಳಿನ ಒಗ್ಗರಣೆಗೆ ಅಂತ ಹಾಕ್ಕೋತಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 4-5 ಹುಳಿ ಟೊಮೊಟೊನ ಹಾಕ್ಕೋತಿದ್ದೀನಿ. ನೀವು ಹುಣ್ಸೆಹಣ್ಣು ಹಾಕಬಹುದು. ಹುಣ್ಸೆಹಣ್ಣು ಹಾಕೋದಿದ್ರೆ ಹುಳಿ ಟೊಮೊಟೊನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಒಂದು 2-3 ಹಾಕ್ಕೊಳ್ಳಿ. ನಾನಿಲ್ಲಿ ಹುಣ್ಸೆಹಣ್ಣೇನು ಬಳಸ್ತಿಲ್ಲ, ಹಾಗಾಗಿ ಒಂದು 4-5 ಹುಳಿ ಟೊಮೊಟೊನೇ ಹಾಕ್ಕೋತಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಬಾಡಿದ ಮೇಲೆ ಕಾಳನ್ನ ಹಾಕ್ಕೋಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಟೊಮೊಟೊ ಸ್ವಲ್ಪ ಫ್ರೈ ಆಗೋವರೆಗೂ ಬೇಯಿಸ್ಕೋಬೇಕು. ಈ ಥರ ಸ್ವಲ್ಪ ಟೊಮೊಟೊ ಬೆಂದ ಮೇಲೆ ನಾವು ಎತ್ತಿಟ್ಕೊಂಡಿರೋ ಅಂಥ ಹಸಿ ಕಾಳನ್ನು ಹಾಕ್ಕೊಳ್ಳೋ ಅಂಥದ್ದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಯಾವುದೇ ಥರ ಚಕ್ಕೆ ಲವಂಗ ಮಸಾಲೆ ಆಗಲಿ, ಈ ಧನಿಯಾ ಪೌಡ್ರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು ಆ ಥರ ಎಲ್ಲ ಯಾವುದೂ ಇರೋದಿಲ್ಲ. ತುಂಬಾ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಈ ಹಳ್ಳಿಲೆಲ್ಲ ಮಾಡ್ತಾರೆ ಅಲ್ಲ, ಊರ ಕಡೆ ಎಲ್ಲ ಆ ಥರ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಅಂದರೆ ಸಾಂಬಾರು ಪೌಡ್ರು ಚೆನ್ನಾಗಿರ್ಬೇಕಷ್ಟೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಆಲೂಗೆಡ್ಡೆ, ಸ್ವಲ್ಪ ಬೀನ್ಸು, ಸ್ವಲ್ಪ ನವಿಲುಕೋಸು ಇಷ್ಟನ್ನು ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ಬದನೆಕಾಯಿನೂ ಕೂಡ ಆ್ಯಡ್ ಮಾಡ್ಬೋದು. ಬೇರೆ ತರಕಾರಿ ಹಾಕಿದ್ರೆ ಇದಕ್ಕೆ ಟೇಸ್ಟ್ ಬರೋದಿಲ್ಲ, ಹಾಕಿದ್ರೆ ಬದನೆಕಾಯಿ ಆ್ಯಡ್ ಮಾಡ್ಬೋದು. ಎಕ್ಸ್ಟ್ರಾ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಇವಾಗ ತರಕಾರಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾವು ರುಬ್ಕೊಂಡಿರೋಂಥ ಮಸಾಲೆನ ಹಾಕಬೇಕು. ನಾನು ಈ ಟೈಮಲ್ಲೇ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೀರನ್ನ ಆ್ಯಡ್ ಮಾಡ್ಕೋತೀನಿ. ನಿಮಗೆ ಸಾಂಬಾರು ಯಾವ ಥರ ತೆಳ್ಳಗೆ ಬೇಕೋ ಇಲ್ಲ ಗಟ್ಟಿಗೆ ಬೇಕೋ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು. ಇವಾಗ ಸಾಂಬಾರು ಕುದಿಲಿಕ್ಕೆ ಬಿಟ್ಬಿಡಬೇಕು. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಿದೆ. ಇಷ್ಟೇ ಸಾಂಬಾರು ಎಷ್ಟು ಬೇಗ ರೆಡಿಯಾಗುತ್ತೆ, ಫಟಾಫಟ್ ಅಂತ ರೆಡಿಯಾಗುತ್ತೆ. ಇಲ್ಲಿ ನಾನು ಉಪ್ಪು ಹಾಕೋದನ್ನ ಸ್ಕಿಪ್ ಆಗಿದೆ, ಉಪ್ಪು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ. ಹಾಗಾಗಿ ನೀವು ಈ ಟೈಮಲ್ಲಿ ಕುದಿಯೋ ಟೈಮಲ್ಲಿ ಉಪ್ಪು ಹಾಕೋಬೇಕು. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಷ್ಟೇ ಸಾಂಬಾರು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿ 1-2 ನಿಮಿಷ ಕುದಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರೋ ಸಾಂಬಾರು ರೆಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.